ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ಸೊ ವಿಡಿಯೋ ಕೊನೆ ತನಕ ನೋಡಿ. ಜಾಬ್ ಅಪ್ಡೇಟ್ ಕೊಟ್ಟಿದ್ದೀನಿ, ನ್ಯೂ ಜಾಬ್ ಅಪ್ಡೇಟ್. ಇವತ್ತು ಕೂಡ ತುಂಬ ಬಲ್ಕ್ ಹೈರಿಂಗ್ಸ್ ಇರೋ ಕಂಪ್ನಿದು. ನಾನಿವತ್ತು ಮಾರ್ನಿಂಗ್, ನನಗೆ ಇವತ್ತು ಕೂಡ ಜನರಲ್ ಶಿಫ್ಟ್ 10 to 7. ಸೊ ಮಾರ್ನಿಂಗ್ ಎದ್ದು ಲಾಗಿನ್ ಅದೇ. ಸೊ ಆಫ್ಟರ್ನೂನ್ ಬ್ರೇಕ್ ಟೈಮಲ್ಲಿ ಫ್ರೆಶ್ಶಾಗಿ ಸೊಪ್ಪು ತಂದಿದ್ರು. ಸೊ ಮೊಸಪ್ಪು ಮಾಡೋಣ ಅಂತ ಅಂದ್ಕೊಂಡು ಮೊಸಪ್ಪಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನೇ. ಸೊ ಮೊಸಪ್ಪು ತಿಂದು ತುಂಬ ದಿನ ಕೂಡ ಆಗಿತ್ತು. ಮತ್ತು ಬ್ಯಾಂಗ್ಳೂರಲ್ಲಿ ಮಳೆ ಮಧ್ಯಾಹ್ನದಿಂದನೇ ತುಂಬ ಮಳೆ ಇದೆ. ಸೊ ಹಂಗೆ ಮೊಸಪ್ಪು ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು, ಮತ್ತು ಸ್ವಲ್ಪ ನೈಟಿಗೆ ರೊಟ್ಟಿ ಮಾಡಿಕೊಂಡು, ಮೆಣಸಿನ್ಕಾಯಿ ಪಲ್ಯ ಅಂತ ಅಂತೀವಿ ನಮ್ಮ ಕಡೆ, ಸ್ಪೈಸಿಯಾಗಿ ಮಾಡೋದು ಇದನ್ನು. ಬರೀ ಮೆಣಸಿನ್ಕಾಯಿ ಯೂಸ್ ಮಾಡಿಕೊಂಡೆ. ಸೊ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಕಾಯಿ ಸ್ವಲ್ಪ ಜಾಸ್ತಿ ಬೇಕು. ಸೊ ಮಾಡೋದು ಯಾವ ಥರ ಅಂತಂದರೆ, ಮೆಣಸಿನ್ಕಾಯಿನ ಫಸ್ಟು ನೀರಲ್ಲಿ ಬೇಯಿಸ್ಕೊಳ್ಳಿ. ಹಂಗೆ ಡಿಫ್ರೆಂಟಾಗಿ ಮಾಡ್ತಾರೆ, ಹಳ್ಳಿ ಕಡೆ ಎಲ್ಲ ಬೇರೆ ಥರ ಮಾಡ್ತಾರೆ. ಇದು ನಾನು ಸ್ಪೆಷಲಾಗಿ ಟ್ರೈ ಮಾಡಿದ್ದೆ. ಸೊ ಮೆಣಸಿನ್ಕಾಯಿನ ಫಸ್ಟು ನೀರಲ್ಲಿ ಬೇಯಿಸ್ಕೊಳ್ಳಿ, ಅಷ್ಟು ಸ್ಪೈಸಿ ಅನಿಸಲ್ಲ, ಅದಕ್ಕೋಸ್ಕರ. ಗ್ಯಾಸ್ಟ್ರಿಕ್ ಆಗೋರಂತೂ ತಿನ್ನೋಕ್ಕೆ ಹೋಗ್ಬೇಡಿ, ಯಾಕೆಂದರೆ ಹೆವಿ ಗ್ಯಾಸ್ಟ್ರಿಕ್ ಆಗುತ್ತೆ ಅದಕ್ಕೆ. ಮೆಣಸಿನ್ಕಾಯಿ ಬೇಯಿಸ್ಕೊಂಡಾದ್ಮೇಲೆ ಆ ನೀರೆಲ್ಲ ಚೆಲ್ಬಿಟ್ಟು ಅದು ಮೆಣಸಿನ್ಕಾಯಿ ಸಪ್ರೇಟಾಗಿ ಎತ್ತಿಟ್ಟು ಮಾಮೂಲಿ ಒಗ್ಗರಣೆ, ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಸಾಸಿವೆ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಟರ್ಮರಿಕ್ ಯೂಸ್ ಮಾಡಿ. ನಾನು ಮುಂಚೆನೇ ಹೇಳ್ದಂಗೆ ಪ್ರತಿ ಒಂದು ಅಡುಗೆಗೂ ಡೇಯಲ್ಲಿ 1 ಟೈಮ್ ಆದರೂ ಟರ್ಮರಿಕ್ ಯೂಸ್ ಮಾಡಿ. ಅದು ನಿಮ್ಮ ಬಾಡಿಗೆ ತುಂಬ ಒಳ್ಳೆಯದು. ಅದು ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ಸಖತ್ತು ಒಳ್ಳೆಯದಾಗಿರುತ್ತೆ. ಸೊ ಒಗ್ಗರಣೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಆ ಮೆಣಸಿನ್ಕಾಯಿ ಏನಿರುತ್ತೆ ಅದನ್ನು ಸ್ವಲ್ಪ ಟೊಮೊಟೊ ಹಾಕಿ, ಸ್ವಲ್ಪ ಹುಳಿ ಇರಬೇಕು, ಇಲ್ಲಾಂತಂದರೆ ಸಖತ್ತು ಸ್ಪೈಸಿಯಾಗಿ ಹೋಗುತ್ತೆ. ಮೆಣಸು ಹಾಕೋರು ಹಾಕೊತಾರೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಅಂತ. ಬಟ್ ಏನು ಮೆಣಸು ಹಾಕಿದ್ರು ಗ್ಯಾಸ್ಟ್ರಿಕ್ ಕಮ್ಮಿ ಆಗೋಲ್ಲ, ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ಕೇ. ಮೆಣಸು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ಹಾಕೋಕ್ಕೆ ಹೋಗಬೇಡಿ. ಸೊ ಟೊಮೆಟೊ ಎಲ್ಲ ಹಾಕಿ ಬಾಡಾದ್ಮೇಲೆ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಹಾಕಿ 2 ಮಿನಿಟ್ಸ್ ಬೇಯಿಸಿ ಅಷ್ಟೇ, ಜಾಸ್ತಿ ಬೇಯಿಸೋಕ್ಕೆ ಹೋಗಬೇಡಿ. 2 ಮಿನಿಟ್ಸ್ ಬೇಯಿಸ್ಬಿಟ್ಟು ಸ್ವಲ್ಪ ಸ್ಮ್ಯಾಶ್ ಮಾಡೋ ಥರ ಮಿಕ್ಸ್ ಮಾಡಿ. ಸ್ಮ್ಯಾಶ್ ಮಾಡೋ ಥರ ಮಿಕ್ಸ್ ಮಾಡಿದ್ರೆ ಆ ಮೆಣಸಿನ್ಕಾಯ್ದು ಸ್ಪೈಸಿ ಎಲ್ಲ ಹೊರಗೆ ಬರುತ್ತೆ. ಜಾಸ್ತಿ ಕಾಯಿ ಹಾಕ್ಕೊಳ್ಳಿ. ಜಾಸ್ತಿ ಕಾಯಿ ಹಾಕ್ಕೊಂಡ್ರೆ ರುಚಿ ಸ್ವಲ್ಪ ಜಾಸ್ತಿ ಇರುತ್ತೆ, ಮತ್ತು ಜಾಸ್ತಿ ಖಾರ ಕೂಡ ಅನಿಸಲ್ಲ. ಸೊ ಕಾಯೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಸ್ಮ್ಯಾಶ್ ಮಾಡಿ. ಇದು ನೈಟ್ ಊಟಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೆ ನಾನು, ನೈಟ್ ರೊಟ್ಟಿಗೆ ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು. ಈ ವೆದರಿಗೂ ಅದಕ್ಕೂ ಸಖತ್ತಾಗಿತ್ತು. ಸೊ ಲಾಗೌಟಾಗಿ 7 o'clock ಹಂಗೆ ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು. ಸೊ ಇದೆಲ್ಲ ಮಾಡಿಕೊಂಡು ನೈಟು ರೊಟ್ಟಿ ಹಾಕ್ಕೊಂಡು, ಜೋಳದ ರೊಟ್ಟಿ ಮಾಡಿಕೊಂಡು ಮೆಣಸಿನ್ಕಾಯಿ ತಿಂದು, ಮತ್ತು ಈವ್ನಿಂಗು ಲಾಗೌಟ್ ಆಗೋ ಮುಂಚೆ ಸ್ವಲ್ಪ ಹಾಲು ಕುಡಿದಿದ್ದೆ. ಹಾಲು ಕುಡ್ದು ಸಖತ್ತು ಹೊಟ್ಟೆ ಕೂಡ ಹಶ್ವಾಗ್ತಿತ್ತು, ಯಾಕೆಂದರೆ ಮಧ್ಯಾಹ್ನ ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊಂಡಿದ್ದೆ, ಯಾಕೆಂದರೆ ಅಡುಗೆ ಮಾಡಿ ನನಗೆ ಟೈಮ್ ಇರಲಿಲ್ಲ ತಿನ್ನೋಕೆ, ಅದಕ್ಕೋಸ್ಕರ. ಸೊ ಹಾಲೆಲ್ಲ ಕುಡ್ದು ಲಾಗೌಟ್ ಆಗೋ ಅಷ್ಟೊತ್ತಿಗೆ 7 o'clock ಆಯಿತು. 7 o'clockಗೆ ಸ್ವಲ್ಪ ಕ್ರೇವಿಂಗ್ಸ್ ಆಗ್ತಿತ್ತು, ಏನಾದ್ರು ತಿನ್ನಬೇಕು ಅಂತ. ಚಳಿ ಟೈಮಲ್ಲಿ ಅದೆಲ್ಲ ಕಾಮನ್ ಅಲ್ವ ಎಲ್ಲರಿಗೂ. ಸೊ ಕ್ರೇವಿಂಗ್ಸ್ ಆಗ್ತಿತ್ತು, ಪಾನಿಪುರಿ ತಿನ್ನಬೇಕು ಅಂತ. ಸೊ ಪಾನಿಪುರಿ ತೊಗೊಂಬಂದು ಪಾನಿಪುರಿ ತಿಂದು ಹಂಗೆ ಸ್ವಲ್ಪ ಟಿ ವಿ ನೋಡಿ ಆರಾಮ್ ಮಾಡಿಕೊಂಡು ಡೇ ಎಂಡ್ ಮಾಡಿದೆ. ಥ್ಯಾಂಕ್ ಯು. ವಿಡಿಯೋ ಕಂಟಿನ್ಯೂ ಮಾಡಿ, ಜಾಬ್ ಅಪ್ಡೇಟ್ ಇದೆ. ಹಾಯ್, ಹ್ಯಾಪಿ ಫ್ರೈಡೇ. ಮತ್ತೊಂದು ಜಾಬ್ ಅಪ್ಡೇಟ್ ಇವತ್ತು. ಏನಂತಂದರೆ, ನೆನ್ನೆ ನಾನು KSSIದು ಜಾಬ್ ಮೇಳ ಅಪ್ಡೇಟ್ ಮಾಡಿದ್ನಲ್ಲ, ಅದ್ರದ್ದು ಮತ್ತೊಂದು ಅಪ್ಡೇಟ್ ಬಂದಿದೆ, ಸ್ಮಾಲ್ ಅಪ್ಡೇಟ್. ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸಲ್ಲಿ ಮತ್ತು ಪ್ರೊಡಕ್ಷನ್ ಕಂಪ್ನಿಯಲ್ಲಿ ವಿಸಿಟ್ ಮಾಡ್ತಾರದು. ಮತ್ತು KSSI ಬಂದುಬಿಟ್ಟು ಅಂಡರ್ ಗವರ್ನಮೆಂಟ್ ರಿಜಿಸ್ಟರ್ಡ್ ಕಂಪ್ನಿ, ಅಂದರೆ ಅಸೋಸಿಯೇಷನ್ ಆಗಿರೋದ್ರಿಂದ ಆಲ್ಮೋಸ್ಟ್ ನಿಮಗೆ ಕಾಂಟ್ರಾಕ್ಟ್ ಬೇಸಿಸು, ಗವರ್ನಮೆಂಟ್ ಟೆಂಡರ್ ಬೇಸಿಸ್, ಈ ಥರ ಕೆಲಸ ಎಲ್ಲ ಸಿಗೋ ಆಪರ್ಚುನಿಟಿ ಜಾಸ್ತಿ ಇದೆ. ಮತ್ತು ITA ಮತ್ತು ಡಿಪ್ಲೊಮೊ ಹೋಲ್ಡರ್ಸಿಗೆ ತುಂಬ ಚೆನ್ನಾಗಿ ಆಪರ್ಚುನಿಟೀಸ್ ಇದೆ. ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಇದೇ ಮಂತ್ 27th 9:30ಗೆ ರೀಚ್ ಆಗಿ. ಸೊ ಡಿಮಾರ್ಟ್ ಹತ್ರ ಇದೆ, ವಿಜಯನಗರ ಟೋಲ್ಗೇಟ್. ಸೊ ಅದು ಪ್ರೀವಿಯಸ್ ಜಾಬ್ ಮೇಳದ ಬಗ್ಗೆ. ಸೊ ಇವಾಗ ಮತ್ತೊಂದು ಅಪ್ಡೇಟ್ ಇದೆ. ಏನಂತ ಅಂದರೆ, ಧಾರವಾಡಲ್ಲಿ ಯಾರೆಲ್ಲ ಧಾರವಾಡ ಕಡೆ ಇದ್ದೀರಾ, ಅವರೆಲ್ಲ ವರ್ಕ್ ನೋಡ್ತಾ ಇದ್ದೀರಾ, ಅವ್ರಿಗೆಲ್ಲ ಓಪನಿಂಗ್ ಸ್ಟಾರ್ಟ್ ಆಗಿದೆ. ಅಲ್ಲೂ ಕೂಡ ಜಾಬ್ ಮೇಳ. ಯಾವುದೇ ರೀತಿ ಚಾರ್ಜಸ್ ಇರಲ್ಲ, ಫುಲ್ ಕಂಪ್ಲೀಟ್ಲಿ ಫ್ರೀ ಕಾಸ್ಟ್, ಫ್ರೀ ರಿಜಿಸ್ಟ್ರೇಷನ್. ಸೊ ಡಿಗ್ರಿ ಹೋಲ್ಡರ್ಸ್ ಎಲ್ಲರಿಗೂ ವೇಕೆನ್ಸಿ ಇದೆ. ಲೊಕೇಶನ್ ಬಂದುಬಿಟ್ಟು KE ಬೋರ್ಡ್ ಕಾಲೇಜ್, ಶಿವಾಜಿ ಸರ್ಕಲ್, ಧಾರವಾಡ. ಸೊ ಡೇಟ್ ಬಂದುಬಿಟ್ಟು ಇದೇ ತಿಂಗಳು 30ನೇ ತಾರೀಕು. ಲೊಕೇಶನ್ KE ಬೋರ್ಡ್ ಕಾಲೇಜ್, ಶಿವಾಜಿ ಸರ್ಕಲ್, ಧಾರವಾಡ. ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4ರಿಂದ 5 ಗಂಟೆ ತನಕ ಇರುತ್ತೆ.
ಓಕೆ. ಸೊ ಇದು ಉದ್ಯೋಗ ಮೇಳ ಆಯೋಜಿಸ್ತಾರೆ ಅವ್ರು ಬಂದುಬಿಟ್ಟು ಉದ್ಯೋಗ ಮಾಹಿತಿ ಮತ್ತು ತರಬೇತಿ ಕೇಂದ್ರ ಹುಬ್ಬಳ್ಳಿಯವರು. ಸೊ ತುಂಬ ಕಂಪ್ನೀಸ್ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅವ್ರು ಮೆನ್ಷನ್ ಮಾಡಿರೋದು ಬಂದು 5000 ಕಂಪ್ನೀಸ್ ಅಂತ. ಬಟ್ 5000 ಎಲ್ಲ ವಿಸಿಟ್ ಮಾಡಲ್ಲ, ಆಲ್ಮೋಸ್ಟ್ 100+ 200+ ಆದರೂ ವಿಸಿಟ್ ಮಾಡುತ್ತೆ. MNC ಕಂಪ್ನೀಸ್, ಫೈನಾನ್ಸ್ ಕಂಪ್ನೀಸ್, IT ಕಂಪ್ನೀಸ್, ಆಮೇಲೆ ಪ್ರೊಡಕ್ಷನ್ಸ್, ಆಲ್ಮೋಸ್ಟ್ ಎಲ್ಲ ಡೊಮೈನ್ಸ್ ರಿಲೇಟೆಡು ವಿಸಿಟ್ ಆಗುತ್ತೆ. ಸೊ ಎಲ್ಲರೂ ಜಾಸ್ತಿ ರೆಸ್ಯೂಮ್ಸ್ ತೊಗೊಂಡೋಗಿ, ಫೋಟೋ ಪ್ರೂಫ್ ಮತ್ತು ಎಜುಕೇಷ್ನಲ್ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗಿ. ಸೊ ಒಂದೇ ಕಡೆ ತುಂಬ ಕಂಪ್ನೀಸ್ ಬರ್ತಾ ಇರೋದ್ರಿಂದ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ, ಒಂದು ಸೆಲೆಕ್ಟ್ ಆಗಿಲ್ಲ ಅಂದರೆ ಇನ್ನೊಂದು ಟ್ರೈ ಮಾಡ್ಬೋದಾ ಅಂತ. ಸೊ ಕೈಯಲ್ಲಿ 2-3 ಆಫರ್ ಲೆಟರ್ ಇಟ್ಕೊಂಡು ನಿಮಗೆ ಯಾವ್ದು ಕನ್ವೀನಿಯೆಂಟ್ ಇದೆ ಆ ಜಾಬ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ ನಾನು. ಸೊ ಇದೇ ರೀತಿ ವರ್ಕ್ ಫ್ರಮ್ ಹೋಮ್ ಅಪ್ಡೇಟು ಇನ್ನು 1-2-3 ಡೇಸಲ್ಲಿ ನಾನು ವರ್ಕ್ ಫ್ರಮ್ ಹೋಮ್ ಅಪ್ಡೇಟ್ ಕೊಡ್ತೀನಿ ಎಲ್ಲರಿಗೂ. ಇದೇ ಥರ ಅಪ್ಡೇಟ್ಸಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ. ಆದಷ್ಟು ಬೇಗ ಎಲ್ಲರಿಗೂ ಜಾಬ್ ಆಗಲಿ, ಒಳ್ಳೆಯದಾಗಲಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಬಂದುಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ಸಲ್ಲೂ ಮತ್ತು ಕಮೆಂಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಲೊಕೇಶನ್ ರೀಚ್ ಆದಾಗಲೂ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಯಾರೇ ಜಾಬ್ ನೋಡ್ತಿದ್ರು ಅವರಿಗೂ ಕೂಡ ಹೆಲ್ಪ್ ಮಾಡಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು PU, SSLC, ITI ಡಿಪ್ಲೊಮೊ, BE MTech, BCom, B.Ed, PG, ಯಾವುದೇ PG ಕೋರ್ಸ್ ಆಗಿದ್ರು ಫೈನ್, ಆ್ಯಂಡ್ MBA, MCA, MA, BA. ಅಂದರೆ ದಟ್ ಮೀನ್ಸ್ ಯಾವುದೇ ಡಿಗ್ರಿ ಹೋಲ್ಡರ್ಸ್ ಆದರೂ ಪರವಾಗಿಲ್ಲ, ಮಾಸ್ಟರ್ ಡಿಗ್ರಿ ಹೋಲ್ಡರ್ಸ್ ಆದರೂ ಪರವಾಗಿಲ್ಲ. ಮತ್ತು ನಾನು ಫಸ್ಟ್ ಡೇ ಜಾಬ್ ಅಪ್ಡೇಟ್ ಮಾಡಿದ್ದು ಝೊಮ್ಯಾಟೋದು. ನನ್ನ ಫ್ರೆಂಡ್ಸ್ 2 ಮೆಂಬರ್ಸ್ ಪ್ಲೇಸ್ ಆಗಿದ್ದಾರೆ. ನನಗೆ ತುಂಬ ಖುಷಿ ಆಯಿತು, ಅವರಿಗೂ ಕೂಡ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ರೆಸ್ಪಾನ್ಸ್ ಮಾಡ್ತಾ ಇರೋದಕ್ಕೆ ನನಗೆ. ಮತ್ತು ಇದೇ ರೀತಿ ನಾನು ನಿಮ್ಮ ಕಡೆಯಿಂದ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಥ್ಯಾಂಕ್ಸ್ ಎ ಲಾಟ್. ಬಾಯ್.